ಶುಭ ಮುಂಜಾನೆ ಎಲ್ಲರಿಗೂ. ಈ ಪುಸ್ತಕವು ನವ್ಯ ರಸಂಗಳು ಎಂಬ ಮಲಯಾಳಂ ಕೃತಿಯಾಗಿದ್ದು, ಇದು ಖ್ಯಾತ ನಟಿ ನವ್ಯ ನಾಯರವರ ಆತ್ಮಕಥನವಾಗಿದೆ ಹಾಗೂ ಧನ್ಯವೀಣ ಎಂಬ ಹೆಸರಿನ ಮೂಲಕ ಕನ್ನಡದಲ್ಲಿ ತರ್ಜುಮೆಗೊಳಿಸಿ ಈ ಪುಸ್ತಕವನ್ನು ಕನ್ನಡದಲ್ಲಿ ಬಿಡುಗಡೆ ಮಾಡುತ್ತಿದ್ದೇವೆ. 5 ನಿಮಿಷ ಬರಬೇಕು. ರಿಪೋರ್ಟ್ರು 11:30 ಶುರು ಮಾಡೋಣ. 11:30 ಶುರು ಮಾಡೋಣ. ಬರ್ತಾರೆ ರಿಪೋರ್ಟ್ರು. Open it now. Yes. ಇದು ಕೇವಲ ಆರಂಭವಷ್ಟೇ. ಇದೊಂದು ದೀರ್ಘ ಪ್ರಯಾಣವಾಗಬೇಕು. ಆ ದೀರ್ಘ ಪ್ರಯಾಣದಲ್ಲಿ ನಾವು ಹಿಂದಿರುಗಿ ನೋಡಿ ಮರೆತದ್ದನ್ನ ಅಥವಾ ಗಳಿಸಿಕೊಳ್ಳದೇ ಇದ್ದದನ್ನ ಮತ್ತೆ ಮರುಳಿಸಿಕೊಳ್ಳುವ ಹಾಗೆ. ಬೆಳಗೆರೆಯವರ ಪ್ರೀತಿಯ ಪುತ್ರಿ, ಸ್ವತಃ ಓರ್ವ ಕ್ರಿಯಾಶೀಲ ಬರಹಗಾರ್ತಿ, ಚಲನಚಿತ್ರ ನಿರ್ಮಾಪಕಿ, ಓಮನಸೆ ಪಾಕ್ಷಿಕ ಪತ್ರಿಕೆಯ ಸಂಪಾದಕಿ ಭಾವನಾ ಬೆಳಗೆರೆಯವರು ಧನ್ಯವೀಣ ಪುಸ್ತಕದ ಬಿಡುಗಡೆಯನ್ನು ಮಾಡಲಿಕ್ಕೆ ಆಗಮಿಸಿರುವಂತದ್ದು ನಿಜಕ್ಕೂ ನಮ್ಮೆಲ್ಲರ ಸಂತೋಷಕ್ಕೆ ಕಾರಣವಾಗಿದೆ. ಅವರಿಗೂ ಸಹ ಮನಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಥ್ಯಾಂಕ್ ಯು. ಭಾಗಿಯಾಗಿರುವುದು ಈ ಸಮಯಕ್ಕೆ ಒಂದು ಮುಕುಟಪ್ರಾಯ. ಪ್ರತಿಭಾವಂತ ನಟ, ಉದಯೋನ್ಮುಖ ನಟ, ಅನನ್ಯ ರಂಗಭೂಮಿ ಕಲಾವಿದ ಸಂಚಾರಿ ವಿಜಯಣ್ಣನವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ವೀರಶೈವ ಲಿಂಗಾಯತ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ, ಮನರಂಜನಾ ವಲಯದ ಪೋಷಕರಾಗಿ, ಹೋರಾಟಗಾರರಾಗಿ ನಾಡಿನಾದ್ಯಂತ ಹೆಸರು ಗಳಿಸಿರುವ ಪ್ರಶಾಂತ್ ಕಲ್ಲೂರ್ಜಿಯವರು ಈ ಕಾರ್ಯಕ್ರಮದ ಭಾಗವಾಗಿರುವುದು ನಮ್ಮ ಶ್ರೇಯವೇ ಸರಿ. ಅವರು ನಮ್ಮ ಹಿತೈಷಿ ಸ್ನೇಹಿತರು ಎನ್ನುವುದಕ್ಕಿಂತ ಓರ್ವ ಸಹೋದರರಾಗಿ ಕಾಣಬಯಸುವೆ. ನಮ್ಮ ಎಲ್ಲ ಹೆಜ್ಜೆಯಲ್ಲೂ ಅವರು ಇದ್ದ ಹಾಗೆ ಇಲ್ಲಿಯೂ ಕೈಜೋಡಿಸಿದ್ದಾರೆ. ಮಾನ್ಯ ಪ್ರಶಾಂತ್ ಕಲ್ಲೂರ್ ಅವರು ಕಾರ್ಯಕ್ರಮಕ್ಕೆ ಸವಿನಯ ಸ್ವಾಗತವನ್ನು ಬಯಸುತ್ತಾರೆ. ಜಾನೆಟ್ ಐಜೆ ಮೇಡಮ್ ಅವರು, ಶಿ ಇಸ್ ದ ರಿಯಲ್ ಆರ್ಕಿಟೆಕ್ಟ್ ಆಫ್ ದ ಬುಕ್. ಅವರ ಮಲಯಾಳಂ ಸಾಹಿತ್ಯ ಪರಿಚಯ, ಕನ್ನಡ ಸಾಹಿತ್ಯ ಪರಿಚಯಗಳ ಹದವಾದ ಸಮ್ಮಿಳಿತದಿಂದ ಇಂತಹದ್ದೊಂದು ಸೊಗಸಾದ ಅನುವಾದ ಸಾಧ್ಯವಾಗಿದೆ. ಇದಕ್ಕೆ ಒಂದು ಲಿರಿಕಲ್ ನನ್ನ ಶೈಲಿಯನ್ನು ನೀಡಿ ಪುಸ್ತಕವೊಂದರ ಚೌಕಟ್ಟಿಗೆ ಔಪಚಾರಿಕತೆಗೆ ತಂದಿರುವುದಷ್ಟೇ ನಿರೂಪಕನಾದ ನನ್ನ ಜವಾಬ್ದಾರಿಯಾಗಿದೆ. ಜಾನೆಟ್ ಐಜೆ ಇವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ಸ್ ಫಾರ್ ಅತಿಥಿಗಳನ್ನು ಸ್ವಾಗತಿಸಿದಂತಹ ಯುಧಿಷ್ಠಿರರವರಿಗೆ ಧನ್ಯವಾದಗಳು. ಅನೇಕ ಪ್ರಯೋಗಾತ್ಮಕ ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡವರು ಚಿತ್ರದಿಂದ ಚಿತ್ರಕ್ಕೆ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿ ಇವತ್ತು ಧನ್ಯವೀಣ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಅದರ ನಿರೂಪಣೆ ಮತ್ತು ಸಂಯೋಜನೆ ಮಾಡಿರ್ತಕ್ಕಂಥ GS ಯುಧಿಷ್ಠಿರ್ ಅವರಿಗೂ ಮತ್ತು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಜಾನೆಟ್ ಐಜೆ ಅವರಿಗೂ ಕೂಡ ಅಭಿನಂದನೆಗಳು. ನನಗೆ ಈ ಟೈಮಲ್ಲಿ ನೆನಪು ಬರೋದೇನೆಂದರೆ, ನನ್ನ ಮೊದಲನೇ ಅಂದರೆ 2ನೇ ಸಿನಿಮಾ ನಾನು ಅವಳು, ಆ ಪುಸ್ತಕ ಕೂಡ ತಮಿಳು ಸೆಲ್ವಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದು. ವಿದ್ಯಾ ಚೆನ್ನೈಯಲ್ಲಿ ವಾಸ ಆಗಿರೋ ವಿದ್ಯಾ ಅವರು, ಅವ್ರ ಇತಿಹಾಸ ನನಗೆ ಆ್ಯಕ್ಚುಲಿ ಆ ಸಿನಿಮಾ ಮಾಡೋಕ್ಕೆ ಸ್ಫೂರ್ತಿನೇ ಆ ಪುಸ್ತಕ. ಆದರೆ ಮೊದಲು ನನಗೆ ಸಿನಿಮಾದ ಕತೆ ಹೇಳಿದ್ರು ಲಿಂಗದೇವರು, ಅಷ್ಟು ನನಗೆ ನಾಟಕಲಿಲ್ಲ. ಆನಂತರ ಅವ್ರು ಪುಸ್ತಕ ಕೊಟ್ಟರು, ಪುಸ್ತಕ ಒಂದ್ಸರಿ ಓದಿ ಆಮೇಲೆ ನಿಮಗೆ ಅದ್ರ ಬಗ್ಗೆ ಏನಾದರೂ ಅನಿಸಿದ್ರೆ ಮಾಡ್ಬೋದು, ಒಂದ್ಸಲ ನನಗೆ ಡಿಸಿಷನ್ ತಗೊಳ್ಳಿ ಅಂತ ಅವ್ರು ಹೇಳಿದ್ರು.
ಆ ಪುಸ್ತಕ ನಾನು ಅವರು ಓದಿದ್ದು ನನಗೆ ಒಂಥರ ಸ್ಫೂರ್ತಿ ಆಯಿತು. ಈ ಸಿನಿಮಾ ಮಾಡೋದ್ರಿಂದ ಬಹುಶಃ ಈ ಥರ ಒಂದು ಜನಾಂಗಕ್ಕೆ, ಕಮ್ಯುನಿಟಿಗೆ ಏನಾದರೂ ಒಂದು ಸಣ್ಣ ಕೊಡುಗೆ ಕೊಡ್ಬೋದು ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಬಂತು. ಹಾಗಾಗಿ ನನಗೆ ಈಗ ಈ ಸಂದರ್ಭದಲ್ಲಿ ಧನ್ಯವೀಣಾ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ನನಗೆ ಅದನ್ನು ನೆನಪು ಬಂತು. ನವ್ಯ ನಾಯರ್ ಅವರನ್ನ ನಾನು ಕೂಡ ದರ್ಶನ ಸಿನಿಮಾದಲ್ಲಿ ಒಂದ್ಸರಿ ನೋಡಿದ್ದೆ. ಜೊತೆಯಲ್ಲಿ ಅವರ ಕಲೆಯ ಬಗ್ಗೆ ಮತ್ತೆ ಅವರು ಬೆಳೆದು ಬಂದಿರುವಂತ ಬಗ್ಗೆ ಈ ಪುಸ್ತಕ ಬಂದಿದೆ ಅಂದ್ಮೇಲೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಅವರ ಜರ್ನಿ ಹೇಗಿರ್ಬೋದು ಅಂತಕ್ಕಂಥದ್ದು ಅದನ್ನು ಓದೋ ಕುತೂಹಲ ನನಗೆ ಖಂಡಿತ ಇದೆ. ಈ ಪುಸ್ತಕ ಬಿಡುಗಡೆ ಮಾಡಿದಂತ ಯುಧಿಷ್ಠಿರ್ ಅವರಿಗೂ ಮತ್ತೆ ಜಾನೆಟ್ ಅವರಿಗೂ ಒಳ್ಳೆಯದಾಗಲಿ. ಜೊತೆಲಿ ಮೇಡಮ್ ಕೂಡ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಷ್ಟೇ, ನಮಗೆ ಪುಸ್ತಕಗಳ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಬರಲ್ಲ. ಏನೋ 4 ಡೈಲಾಗ್ ಕೊಟ್ಟು ಬಯಟ್ ಮಾಡಿ ಹೇಳೋದು ಹೇಳ್ಬಿಡ್ಬೋದು. ಆದರೂ ಇಂಥ ಒಂದು ಕಾರ್ಯಕ್ರಮಕ್ಕೆ, ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಕ್ರಿಸ್ತಶಕ 2021ನೇ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಸಹ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಹುಭಾಷಾ ಅಭಿನೇತ್ರಿ, ನೃತ್ಯ ಕಲಾವಿದೆ, ಅನೇಕ ರಾಜ್ಯ ಪ್ರಶಸ್ತಿಗಳ ವಿಜೇತೆಯಾಗಿರುವಂತಹ ಶ್ರೀಮತಿ ನವ್ಯ ನಾಯರ್ ಅವರೇ, ಹಾಗೆ ಪ್ರಾರ್ಥನಾ ಎನ್ನುವಂತಹ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಹಾಯ್ ಬೆಂಗಳೂರು ಹಾಗೂ ಓ ಮನಸೆ ಎನ್ನುವಂತಹ ಪತ್ರಿಕೆಗಳನ್ನು ಕಟ್ಟಿದಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತಹ ರವಿ ಬೆಳಗೆರೆ ಸರ್ ಅವರ ಸುಪುತ್ರಿ, ಈಗ ಓ ಮನಸೆ ಪಾಕ್ಷಿಕ ಪತ್ರಿಕೆಯ ಸಂಪಾದಕಿಯಾಗಿರುವಂತಹ ಶ್ರೀಮತಿ ಭಾವನಾ ರವರೇ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ, ಸಾಮಾಜಿಕ ಹಾಗೂ ಅತ್ಯಂತ ವಿಭಿನ್ನವಾದಂತಹ ಚಿತ್ರಗಳನ್ನ ನೀಡುತ್ತಾ ಬಂದಿರುವಂತಹ ನಮ್ಮ ನೆಚ್ಚಿನ ಕರ್ನಾಟಕದ ಹೆಮ್ಮೆಯಾಗಿರುವಂತಹ ಶ್ರೀಯುತ ಸಂಚಾರಿ ವಿಜಯರವರೇ, ಹಾಗೆ ಕೊಡಗಿನವರೇ ಆದಂತಹ ವೀರಶೈವ ಲಿಂಗಾಯತ ಸಮುದಾಯದ ಯುವ ವೇದಿಕೆಯ ಅಧ್ಯಕ್ಷರಾಗಿರುವಂತಹ, ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನೇ ಪಾಲ್ಗೊಂಡಿರುವಂತಹ, ಈಗಾಗಲೇ ನಾನು ಕೇಳಿರುವಂತೆ ಸುಮಾರು 45 ಮನೆಗಳನ್ನ ಕೊಡಗಿನಲ್ಲಿ ಅಲ್ಲಿ ಉಂಟಾದಂತಹ ಪ್ರಕೃತಿ ವಿಕೋಪದಲ್ಲಿ ಸಿಕ್ಕಿದಂತಹ ಅನೇಕ ಜನರಿಗೆ ಸಾಂತ್ವನವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತಹ ಪ್ರಕಾಶ್ ಕಲ್ಲೂರ್ ಅವರೇ, ಹಾಗೆಯೇ ಧನ್ಯವೀಣಾ ಕೃತಿಯ ಇದೊಂದು ಆತ್ಮಕಥನ, ಇದರ ನಿರೂಪಕರಾಗಿ ಹಾಗೂ ಸಂಯೋಜಕರಾಗಿ ಸಂಯೋಜನೆಯನ್ನ ಮಾಡಿರುವಂತಹ ಯುವ ಲೇಖಕರಾದ ಶ್ರೀಯುತ GS ಯುಧಿಷ್ಠಿರ್ ಅವರೇ, ನನ್ನ ಮಾತೃಭಾಷೆ ಮಲಯಾಳಂ ಎಂದು ತಿಳಿದು ನನ್ನಲ್ಲಿ ಒಂದು ಚಿಕ್ಕ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ನವ್ಯ ನಾಯರ್ ಅವರ ನವ ರಸಗಳು ಎನ್ನುವಂತಹ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ನನ್ನನ್ನು ಕೇಳ್ಕೊಟ್ರು. ನನಗೆ ಪ್ರಾರಂಭದಲ್ಲಿ ದಿಗಿಲಾಯಿತು. ಏಕೆಂತ ಹೇಳಿದ್ರೆ ನಾನು ಔಪಚಾರಿಕವಾಗಿ ಮಲಯಾಳಮನ್ನ ಕಲ್ತಿಲ್ಲ. ಆದ್ರಿಂದ ನನಗೆ ಇದು ಅತಿಶಯೋಕ್ತಿ ಅಂತ ಅನಿಸ್ತು. ಆದ್ರೆ ಅವರು ನನ್ನನ್ನ ಹುರಿದುಂಬಿಸಿದ್ರು. ಇದು ನಿಮ್ಮಿಂದ ಸಾಧ್ಯ ಅನ್ನುವಂತಹ ಒಂದು ಪ್ರೋತ್ಸಾಹದ ಮಾತುಗಳನ್ನು ಅವರು ನನಗೆ ಹೇಳಿದ್ರು. ಆ ಕಾರಣದಿಂದಾಗಿ ಸ್ವಲ್ಪ ಅಸಾಧ್ಯವಾದದನ್ನು ಸಾಧಿಸುವಂತಹ ಒಂದು ಚಿಕ್ಕ ಛಲ ಹಾಗೂ ಹೊಸ ಅನ್ವೇಷಣೆಯನ್ನ ಮಾಡುವಂತಹ ಗುಣ ನನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದದ್ರಿಂದ ಸ್ವಲ್ಪ ಹಿಂಚರಿಕೆಯಿಂದಲೇ ಇದನ್ನು ನಾನು ಒಪ್ಪಿಕೊಂಡೆ. ಪ್ರಾರಂಭದಲ್ಲಿ ಈ ಪುಸ್ತಕವನ್ನು ಓದುತ್ತಾ ಹೋದ ಹಾಗೆ ಇದು ಆಸಕ್ತಿದಾಯಕವಾಗಿದೆ ಅಂತ ನನಗೆ ಅನಿಸ್ಲಿಕ್ಕೆ ಶುರು ಆಯಿತು. ಮಾತ್ರವಲ್ಲ,
ನಮ್ಮೆಲ್ಲರ ಜೀವನವೂ ಸಹ ನವರಸಗಳಿಂದ ಕೂಡಿದೆ ಎನ್ನುವಂತಹ ಒಂದು ಹೊಳಹು ನನ್ನಲ್ಲಿ ಉಂಟಾಯಿತು. Hello everyone. It's been quite a while that I have not been to Karnataka or Bangalore. My last visit to Bangalore was for the film Drishyam, its review. And I'm so sorry to say that I don't know how to speak in Kannada. Illarigu ಧನ್ಯವಾದಗಳು, that's all I know, I think. Happy New Year to everyone. And my thanks to all who have come from the media, and thanks to Janet. I know only her personally. Janet and all the other dignitaries who are presented here. I'm glad and happy, and I'm extending my gratitude at this moment for just being a part of this book release. And this is the first time I'm meeting Mr. Vijay, who's a National Award winner. Of course, National Award is a dream for every actor, and you just packed it, and congratulations to that. And the kind of character he played in that film is a transgender, I suppose, and it's a very difficult to perform kind of character. And of course, I just read it in the Google that he's a theatre artist. And Karnataka and Maharashtra are the places where theatres are very important, right? So I used to stay in Bombay, so I hear a lot about the Marathi plays, and we have a lot of theatres over there. We can watch good dramas, good plays. And in the newspaper also, we get a lot of opportunity to see good plays in Mumbai. Other languages too. And once again, right? Okay. I just worked with the director. I worked with the director called Pannaga Bharana sir, and I think he is also with theatre, his base is theatre and all. Sorry, not Pannaga Bharana, Naga Bharana, sorry, Pannaga Bharana. Yeah, he also is there. Oh, okay, Pannaga, okay, but I never worked with him. He is the son of Naga Bharana, right? Yeah. So in Kannada film industry, I have done very few films only. My first film was with Darshan, and that's Gaja. And then a very few films I have done. One is with Naga Bharana sir, and I'm glad that I could perform with the veteran actor Vishnuvardhan sir in that. And then I worked with Shivraj Kumar sir in a film called Bhagyada Balegara, if I'm not wrong with the pronunciations. And then I did a film again with Darshan Bose, and I think Adrishya is the film, yes. That is the last film which I did. And again, the Kannada people really accepted that film, Drishya in Kannada. And Ravichandran sir I could work with. So I always have very good feelings about Karnataka film industry, because when I open my Instagram or Facebook, for every post, I cannot read all the comments, but I am sure that if I just skip through my comments, out of first 50 comments, I will definitely see one Kannada person commenting that Madam Nimma fan and all this thing, and otherwise they'll be writing it in English that we love you so much, Gaja film tumba nodidri or something like that. So anyways, it means that they still remember, or they still like the film or my performance, and they still cherish those moments. And I'm so happy that even if I have done very few films in Kannada film industry, even then those films were successful, and those films are still in the hearts of the people. And coming back to this book,
the Malayalam name of this book is, I'm sorry that everyone can follow English. This is the only language I can talk to you. I can't even, if it is Tamil, no, I can speak Tamil very fluently, but Kannada I have done only very less movies, and I think to learn a language you should have a love affair with a man in the state. Then you will naturally learn the language. Unfortunately, I didn't have any lover. But don't think that Tamil Nadu I had one. But in Tamil Nadu, before coming to, in Kerala we watch a lot of Tamil films. And at my home, I think that lady is mentioned in this book also, Radha, her name is. She was our maid when we were small kids. So she is from Palakkad. Palakkad is a place which is close to Tamil Nadu, which is having a lot of connection with that language, and they watch a lot of Tamil films. So she was a home friend of us, and she used to watch a lot of Tamil films in cassettes. Those time it was cassette. So I used to watch the Chinnathambi movie and all, I think minimum 50-55 times. And every line, every sentence and every dialogue is by heart for me. So that is how I learnt Tamil, but unfortunately I couldn't get a chance to learn the beautiful language Kannada. But still I managed to deliver my dialogues well while shooting because of with the help of all the associate directors and all. So coming back to the book, this book happened just like that. It was an accident because I was very much busy in shooting those days. And one of my friend called Sajil Sridhar, he worked with a magazine and he came home to take an interview of mine. So he said, I want to take an interview as 9 different, it is a monthly magazine. So he wants it in 9 months, for the coming 9 months. So why can't you talk to me about 9 rasas as you are a dancer? So I started talking to him. He was pretty impressed in the way I spoke to him about the first rasa, Sringara. So then he said, Navya, the way you're talking, I just recorded it. Then why can't you just write it down in your own words? So that is how I started writing. Very frankly, when I wrote the first rasa, I was so much excited and so much interested in writing because I was free for 1 or 2 days. I finished it in no time and I was so excited. But later on what happened, I was so busy in shooting that I'm not getting a single time to write anything, and it becomes a necessity. They say, no, it's a target because coming 15th we have to, by 15th we have to give this for printing. These kind of things I have never faced in my life. You people from media, you know it better that you have a lot of targets to finish and all these things. Anyways, with my busy schedules those days, still I could manage it somehow. It's not a great book and all, but still all the good people from my state, like the poetess who just passed away, Sugata Kumari teacher, and the then speaker, he is also no more right now, Karthikeyan sir. These people released my book 2013, I guess, right? 2013 they released my book along with the actress Manju Varma. She was just in 2 films those days. So then it was well received by my followers and I am happy about it. And I really wish that I could take up writing as also part of my passions like dancing and acting. And thank you, Janet, for taking this effort to translate it into another language. And I hope that it has done justice. And I just understood from her speech that Karmugil Varnan and some of the words were difficult to be translated it into Karnataka. Yeah, it happens because I am not a very literary kind of person to write only literature words. I have wrote a lot of slangs. Slangs are something which is so colloquial in a region, like especially in Kerala, and I am from Alleppey. So
maybe the same thing will be there in Karnataka also. Every district will have a different kind of slang while talking. Like, you know, Mangalore will be different and Bangalore will be different, and Chikmagalur may be something else. So Coorg may be some other slang. So it's similarly, even Alleppey have some kind of slangs and some words which are only to that particular region and which cannot be translated. But Karmugal Varna is not a word like that. It's a proper Malayalam word. But I can understand, I must have used a lot of words like that. And thank you, Janet, for taking this effort. And I could not meet him because he's not in town. He is shooting some ad films in Kerala. We packed up the film just a day before the lockdown started. So now the post-production work is happening, and the film is soon to hit the theatres. But we don't know when the theatres are going to, you know, run in a proper state, a proper way again like before. And let me tell you that I am eager to watch films. Yeah, both bore ho rahe without going to theatre and all. No, I just can't live without movies. And I don't feel happy when I see movie on a small screen or a TV or how many inches big screen. I just need that, you know, full-fledged people around me. And I am a very commercial person. I love that, you know, commercial films. People can feel so much. And, you know, you cry a lot. You clap your hands. You see the superstars. And so those kind of movies I just love. And I'm a lover of that, and I'm happy that in my career also I could do a lot of commercial movies along with all the parallel cinemas. So that's it. I spoke a lot because I'm meeting Kannadiga people after so long, and I'm so sad that I cannot speak that language, but I made it very clear that my English is legible and it is understandable to everyone. I just want everyone to understand whatever I am saying. So if I put a lot of accent into it, then you cannot understand. So I hope I've done justice to whatever I wanted to say. Okay, I didn't say much about my dad. My dad and mom, it is in the book also, because both of them, they didn't put the effort on me for dancing, for teaching me dance, or we have Kalolsavam in Kerala, youth festivals. So all these youth festivals, you have to be trained a lot, day in and day out for the youth festivals. So my father and my mother, they were behind me for all these. That time, they didn't know that I'm going to be an actress or I will become successful or anything. So I am, till my grave, I'll be grateful to my parents for giving this much effort, which I cannot do right now for my son also, because that much of effort they have done for me. And even now, right now I'm here in Bangalore and my bodyguard is here. My father, he comes everywhere, my father or my mother. So they are always my guardian angels. So I'm just extending my thanks to my father and my mother. My mother is not here, she's in Kerala. So I hope I can do good films in Kannada again. And I want the Kannada people who can understand Malayalam to watch my new film Uruthi when it is released here. And I am happy that I could meet one Malayali there who's with a mobile. He is from the media, I don't know which media, but thank you for coming. He's from Manjeshwaram, right? Okay. So please watch our film, Uruthi. He just asked about the film also. Thank you so much, and thank you, Janet, for your effort. And I hope the book is going to be successful, and I hope that you will write many more books on your own and a lot of translations too. Translation is not easy job, because translating a book with the same essence of what the writer meant is a very difficult job too. So all the best to Janet, and thank you everyone for inviting me over here. Thank you so much. ಎಲ್ಲರಿಗೂ ನಮಸ್ಕಾರ.
ಯುಧಿಷ್ಠರ, ಐ ಥಿಂಕ್ ಯು ಆರ್ ನನಗೆ ವಾಪಸ್ಸು ಅಪ್ಪನ ಮರೆತು ನಾನು ಇಲ್ಲವೇ ಇಲ್ಲ. ಬಟ್ ಯಾವಾಗ ಯುಧಿಷ್ಠರ ಪುಸ್ತಕ ನಾನು ನೋಡಿದೆ, ಟ್ರಾನ್ಸ್ಲೇಷನ್ ಅಗೇನ್ ಐ ಕಮ್ ದೇರ್ ಮತ್ತೆ. ಬಟ್ ಎಲ್ಲೋ ಸ್ವರ್ಗದಲ್ಲಿ ಕೂತ್ಕೊಂಡು ಮಗಳು ಬಂದು ಪುಸ್ತಕ ಬಿಡುಗಡೆ ಮಾಡ್ತಾಳೆ ಅಂತಂದ್ರೆ ನನ್ನ ಗುರುಗಳಿಗೆ ಅದು ನನಗೆ ನನ್ನ ಗುರುಗಳು ಕೊಡ್ತಾ ಇರೋ ದೊಡ್ಡ ಇದು ಗಿಫ್ಟ್ ಅನ್ಕೊಳ್ತೀನಿ ಅಂತ ನನಗೆ ಕಳಿಸ್ತಾ. ಅದು ಆ್ಯಕ್ಚುಲಿ ತುಂಬ ದೊಡ್ಡ ಮಾರ್ಕು. ನಮ್ಮಪ್ಪ ಆ್ಯಕ್ಚುಲಿ ನಮ್ಮ ಜೊತೆನೇ ಇದ್ದಾರೆ. ಆ್ಯಂಡ್ ಅವ್ರು ನಾನು ಪುಸ್ತಕ ಮಾಡ್ತಾ ಇದ್ದೀನಿ ಇವಾಗ. ಸೊ ಐ ನೋ ಹೆಂಗಾಗತ್ತೆ ಅಂತ. ಪ್ರತಿ ಅಕ್ಷರದಲ್ಲೂ ಅವರು ಇದ್ದಾರೆ. ಅವ್ರ ಅಕ್ಷರಗಳಲ್ಲಿ ಹೊರತುಪಡಿಸಿ ರವಿಸಮ್ ಮಾಡಿದ್ದೀರಾ ನೀವು. ಅಪ್ಪನ ಬಗ್ಗೆ ನಾನು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಉಡುಗೊರೆ ಈಗ ರೀಸೆಂಟಾಗಿ ನಾನು ಅದು ಸಹ ಕನೆಕ್ಟ್ ಆಗಿದ್ದು ನಾನು ನೀವು. ಬಟ್ ಅಪ್ಪ ಯಾವಾಗ ಹೇಳೋರು, ತಿಕ್ಲ ಅವನು ಹಿಂಗಿದ್ದವನು ಹಂಗಿರಲ್ಲ. ಬಟ್ ಯಾವಾಗ ಒಂದು ಪಾಯಿಂಟ್ ಅವ್ರು ಹೇಳೋರು, ಎಲ್ಲಿಂದ ಎಳೆ ಕಿತ್ತುತ್ತಾನೆ, ಎಲ್ಲಿಂದ ತೆಗಿತಾನೆ ಚೆನ್ನಾಗಿ ಗೊತ್ತು. ಇವಾಗ ಈ ಜಾನರೇ ಬೇರೆ, ಇದು ಕಂಪ್ಲೀಟ್ ಡಿಫ್ರೆಂಟ್. ಯುಧಿಷ್ಠರಂದು ಟೇಸ್ಟ್ ಆಯ್ತು. ಅಲ್ಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಯೋಗ ಹರಹರ ಯೋಗ ಯೋಗಿ ಅವ್ರದ್ದು ಇದೆ. ಎಲ್ಲದಕ್ಕೂ ಜಂಪ್ ಆಗ್ತಾ ಇರೋ ಥಾಟ್ಸ್ಗಳು, ಐ ಥಿಂಕ್ ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಎಲ್ಲ ಭಾವನೆಗಳನ್ನು, ಎಲ್ಲ ವರ್ಗಗಳನ್ನು ಈಸ್ ಕವರಿಂಗ್ ಆ್ಯಂಡ್ ಇಷ್ಟಪಟ್ಟು ಮಾಡ್ತಾ ಇದ್ದಾನೆ. ಆ್ಯಂಡ್ ಐ ಸಪೋರ್ಟ್ ಫಾರ್ ದ್ಯಾಟ್. ನಾನು 4 ಪುಸ್ತಕನ ಈಗ ಮೈ ಮೇಲೆ ಹಾಕೊಂಡ್ರು 30 ಪುಸ್ತಕನ ಮಾಡಿರೋದು 4 ಪುಸ್ತಕ ರೆಡಿ ಮಾಡಿದ್ದೀನಿ. ನಾನು ಹೀಗೆ ಕರಿತೀನಿ. ಐ ಆಮ್ ಸೋ ಹ್ಯಾಪಿ. ನಾನು ಆ್ಯಕ್ಚುಲಿ ಎಲ್ಲೂ ಆಚೆ ಹೋಗಿರಲಿಲ್ಲ. ನಾನು ಇದಾದಮೇಲೆ ಅಪ್ಪನ ಜಾಗದಲ್ಲಿ ಕೂತ್ಕೊಂಡು ನಾನು ಸಪ್ರೆಸ್ ಮಾಡಿಕೊಂಡು ಬಚ್ಚಿಟ್ಕೊಂಡು ಕೂತ್ಕೊಂಡು ಇವತ್ತೇ ನಾನು ಫಸ್ಟು ಆಚೆ ಬರ್ತಾ ಇರೋದು. ನೈಸ್. ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಓದ್ತಾ ಇದ್ದೆ ಪುಸ್ತಕಗಳನ್ನ. ಇವ್ರದ್ದು ಧನ್ಯವೀಣ ಓದಿದೆ. ಆ್ಯಕ್ಚುಲಿ ಇವ್ರು ಹೇಳಿದ ಹಾಗೆ ಟ್ರಾನ್ಸ್ಲೇಷನ್ ಅನ್ನೋದು ತುಂಬ ಅಂದರೆ ತುಂಬ ಕಷ್ಟಕರವಾದ ಕೆಲಸ. ಈಗ ನಾನು 30 ಪುಸ್ತಕ ನಾನು ಹಾಕೊಂಡಿರೋದ್ರಲ್ಲಿ 25 ಪುಸ್ತಕ ಟ್ರಾನ್ಸ್ಲೇಟ್ ಮಾಡಬೇಕಾಗಿರೋ ಅಂಥವೇ. ಆ್ಯಂಡ್ ಒಂದೊಂದು ರೈಟ್ಸ್ ತೊಗೊಂಡಿರೋದು ಅಲ್ಲ, ಆಥರ್ಗಳದ್ದು ರೈಟರ್ಸ್ದು ರೈಟ್ಸ್ ತೊಗೊಂಡಿರೋದು ಎಲ್ಲಿಯವರು. ಒಂದು ಖುಷ್ವಂತ್ ಸಿಂಗ್ ಅವರು ನಿಮ್ಗೆ ಗೊತ್ತಿದೆ, ರಜನೀಶ್ ಅವ್ರದ್ದಿದೆ. ಅದನ್ನೆಲ್ಲ ನಾನು ಅದನ್ನ ರೈಟ್ಸ್ ತೊಗೊಂಡಿರೋದು ನಾನು ಪೂರ್ಣ ಮಾಡಬೇಕಾಗಂತಂದರೆ ದೇರ್ ಆರ್ ಲಾಟ್ ಆಫ್ ಸ್ಲ್ಯಾಂಗ್ಸ್. ನಾನು ಅದನ್ನು ಕ್ಯಾರಿ ಮಾಡಲೇಬೇಕು. ಅವ್ರವರು ಬೇರೆ ಬೇರೆ ಥರದ್ದು ಮಾತಾಡಬೇಕಾದ್ರೆ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಆ ಸತ್ವ ಉಳಿಸ್ಕೊಳ್ದೆ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿನೂ ಪ್ರಯೋಜನ. ಸೊ ಅದಕ್ಕೆ ತುಂಬ ಕಷ್ಟಕರವಾದ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನಾನು ಪುಸ್ತಕ ಓದಿದ್ದೀನಿ, ಮುಕ್ಕಾಲು ಓದಿದ್ದೀನಿ. ನನ್ನ ಮಗಳನ್ನೂ ಕೂರಿಸ್ಕೊಂಡು ಓದಿದ್ದೀನಿ. ಈಗ ಮತ್ತೆ ಕಂಪ್ಲೀಟ್ ಮಾಡ್ತೀನಿ. ಒಂದಿಷ್ಟು ಹಲವಾರು ಯೋಜನೆಗಳನ್ನ ನಾನು ಹಾಕ್ಕೊಂಡು ನಿಮ್ಮೆಲ್ಲರನ್ನೂ ಮತ್ತೆ ತಿರ್ಗಾ ಸೇರಿಸ್ತೀನಿ. ಮತ್ತೆ ತಿರ್ಗಾ ಪುಸ್ತಕಗಳು ಬಿಡುಗಡೆ ಮಾಡ್ತೀನಿ. ಅಕ್ಷರಗಳನ್ನ ನಾನು ನಶಿಸಿ ಹೋಗದೆ ಇರೋ ಹಾಗೆ ನಮ್ಮ ಭಾವನಾ ಪ್ರಕಾಶನ ನಮ್ಮಪ್ಪ ಏನು ಇಟ್ಟಿದ್ದಾರೆ, ಪ್ರೊಡಕ್ಷನ್ ಕ್ರಿಯೇಷನ್ಸ್ ಇರ್ಬೋದು, ಪ್ರಕಾಶನ ಇರ್ಬೋದು, 2 ಪುಸ್ತಕಗಳ ಮೂಲಕ, ಸಿನಿಮಾಗಳ ಮೂಲಕ ನಾನು ವಾಪಸ್ ಅಪ್ಪನ ರಿಲೀವ್ ಮಾಡ್ತಾ ಇದ್ದೀನಿ. ಇನ್ನೊಂದು 30 ವರ್ಷಕ್ಕೆ ನನಗೆ ಅಪ್ಪನ ರೆಕ್ಕೆಗಳನ್ನು ಹಾರೋಕ್ಕೆ, ಅಪ್ಪನ್ನೇ ನನಗೆ ತೋರಿಸೋದಕ್ಕೆ ಖಂಡಿತ ನನಗೆ ಕೊರತೆ ಇಲ್ಲ. ಅಷ್ಟು ಇದೆ ನನಗೆ ತೋರಿಸೋದಕ್ಕೆ. ನಾನು ಬರಹದಲ್ಲಿ ಮತ್ತು ಇದರಲ್ಲಿ ತೋರಿಸ್ತೀನಿ. ಅಪಾರ್ಟ್ ಫ್ರಮ್ ದಿಸ್ ಐ ಥಿಂಕ್ ಐ ವಿಶ್ ಎವ್ರಿಬಡಿ ವೆರಿ ಗುಡ್ ಸಕ್ಸಸ್. ಇಲ್ಲಿ ಬಂದಿರೋ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಜಯ್ ನಿಮಗೆ ಗುಡ್ ವೆಂಚರ್ಸ್ ಸಿಗಲಿ. ಫಾರ್ ಯು ಪ್ಲೀಸ್ ಕಮ್ ಬ್ಯಾಕ್ ಟು ಕನ್ನಡ ಆ್ಯಂಡ್ ಡೂ ಲಾಟ್ ಆಫ್ ಮೂವೀಸ್. ವಿ ಆರ್ ವೇಟಿಂಗ್ ಫಾರ್ ಯುವರ್ to come back here and do films with us. Yeah, then Yudhishthira, all the best. Thank you. And congratulations. I will come back to you, but I have to translate. ನಿಮ್ಮ ಹತ್ರ ನನ್ನ ಕೆಲಸ ತೆಗಿಬೇಕಾಗಿದೆ. ನಾನು ಬಂದಿದ್ದು. ಥ್ಯಾಂಕ್ ಯು ಎಲ್ಲರಿಗೂ.